ಬೇಕು ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾ ಇದ್ದೀರಾ ಎಷ್ಟು ಗಾಳಿ ಇದೆ. guys welcome back to my YouTube channel. I hope you guys are doing good. So yeah guys, ಹೆಂಗಿತ್ತು ನನ್ನ ಯೂಟ್ಯೂಬ್ ಇಂಟ್ರೋ ನಿಮ್ಗೆ ಇಷ್ಟ ಆಯಿತಾ? ಸೊ ನನಗೆ ಯಾವಾಗಲೂ ಅದೇ ಆಗ್ತಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಫಾರ್ ಅ ಚೇಂಜ್ ನಾನಿವಾಗ ವ್ಲಾಗ್ ಎಡಿಟ್ ಮಾಡೋಕ್ಕೆ ಮುಂಚೆ ಬೇಗ ಎಡಿಟ್ ಮಾಡಿ ಹೊಸ ಇಂಟ್ರೋ ಹಾಕ್ತಿದ್ದೀನಿ. ಸೊ ಯಾ ಗೈಸ್, ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ಸ್ವಲ್ಪ ಮನೆಗೆ ಗ್ರಾಸರೀಸ್ ಎಲ್ಲ ಬೇಕಿತ್ತು, ಸೊ ಅದಕ್ಕೆ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಟಾಪ್ ಮತ್ತು ಪ್ಯಾಂಟ್ ಹಾಕಿದ್ದೀನಿ ಅಷ್ಟೇ, ಜಸ್ಟ್ ಟಾಪ್ ಮತ್ತು ಪ್ಯಾಂಟ್ ಹಾಕಿದ್ದೀನಿ ಅಷ್ಟೇ ಇವತ್ತಿದ್ದು ಔಟ್ಫಿಟ್. ಆ್ಯಂಡ್ ಇದು ಸುಮ್ಮನೆ ಮ್ಯಾಚ್ ಆಗ್ತಿತ್ತು ಅಂತ ಹಾಕ್ಕೊಂಡೆ. ನನಗೆ ಗೊತ್ತಿಲ್ಲ ಇದು ನಿಮಗೆ ಇಟ್ಕೋತೀರಾ ರಿಮೂವ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಜಸ್ಟ್ ಇವಾಗ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹಂಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಸಂಡೇ ಹೆಂಗಿತ್ತು ಅಂತ ಹೇಳಿ. ನಂದೇನಿಲ್ಲ, ಜಸ್ಟು ಲೇಟಾಗಿದ್ದೆ ಆ್ಯಸ್ ಯೂಶ್ವಲ್. ಆ್ಯಂಡ್ ಆರಾಮಾಗಿ ಟಿ ವಿ ಎಲ್ಲ ನೋಡಿಕೊಂಡು ಇವಾಗ ಈವ್ನಿಂಗ್ 5 o'clock ಆಗಿದೆ, 5:15 ಆ ಥರ. ಸೊ ಅದಕ್ಕೆ ಇವಾಗ ಹೋಗಿ ಗ್ರಾಸರಿ ಶಾಪಿಂಗ್ ಮಾಡೋಣ ಅಂತ. ಸೊ ಅದಕ್ಕೆ ಬ್ಲಾಗ್ ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್, ಲೆಟ್ಸ್ ಗೋ. ನೆನ್ನೆ ಆ್ಯಕ್ಚುಲಿ ನಾನು ಒಂದು ನಿಮಗೆ ಯೂಸ್ ಆಗೋ ಥರ ಡೂಸ್ ಆ್ಯಂಡ್ ಡೋಂಟ್ಸ್ ಅಬೌಟ್ ಫೇಶಿಯಲ್ ಹೇರ್ ರಿಮೂವರ್ ಆ ಥರ ಹಾಕಿದ್ದೆ. ಸೊ ಹೆಂಗಿತ್ತು, ಅದು ನಿಮಗೆ ಯೂಸ್ ಆಯಿತಾ ಅಂತ ಹೇಳಿ. ಸೊ ಇನ್ನೊಂದೇನೋ ಹೇಳಬೇಕು, ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾಯಿದ್ದೀರಾ. ಸೊ ಫಿಸಿಯೋಥೆರಪಿ ಕಾಲೇಜಸ್ ಬಗ್ಗೆ ಹೇಳಿ, ಆ್ಯಂಡ್ ಬೆಂಗಳೂರಲ್ಲಿ ಯಾವ್ಯಾವ ಕಾಲೇಜಸ್ ಚೆನ್ನಾಗಿದೆ, ಫೀಸ್ ಹೆಂಗಿದೆ, ಅದಾದಮೇಲೆ ಹೆಂಗೆ ಓದ್ಬೋದು, ಈಸಿ ಇದೆಯಾ, ಕಷ್ಟ ಇದೆಯಾ, MBBS ಥರ ಇದೆಯಾ, ಆ ಥರ ಇದೆಯಾ ಅಂತ ಎಷ್ಟೋ ಜನ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಸೊ ನಿಮ್ಗೆ ಇನ್ನೂ ಫುಲ್ ಡೀಟೇಲ್ ಬೇಕಾದರೆ ನಾನು ಅದ್ರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಇನ್ನೂ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ಹೇಳಿ, ಓಕೆ? ಸೊ ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣ. ಬಾಯ್. ಆಟೋ ಬುಕ್ ಮಾಡಿದ್ದೀನಿ. ನಮ್ಮ ಮನೆಯಿಂದ ಒಂದು 3 kilometer ಆಗುತ್ತೆ ಅಷ್ಟೇ. ಸೊ ಆ್ಯಂಡ್ ಇಷ್ಟು ಗಾಳಿ ಇದೆ ಅಂತಂದರೆ ಸಂಜೆ ಆದರೆ ಸಾಕು. ಬೆಳಗ್ಗೆಯಿಂದಲೂ ತುಂಬ ಗಾಳಿ ಇದೆ, ಬಟ್ ಸಂಜೆ ಆದರೆ ಒಂದು ಸ್ವಲ್ಪ ಚಳಿ ಅಂತ ಅನಿಸುತ್ತೆ. ಏನಕ್ಕಂತ ಇಷ್ಟು ಗಾಳಿ ಗೊತ್ತಿಲ್ಲ. ಅದು ಕೂಡ ಇವಾಗ ಇನ್ನು ಜುಲೈ, ಇನ್ನು ಆ್ಯಕ್ಚುಲಿ ರೈನಿ ಸೀಸನ್. ಮಳೆ ಅಂತೂ ಈ ಸತಿ ಸಿಕ್ಕಾಪಡೆ ಕಮ್ಮಿ ಬಂದುಬಿಟ್ಟಿದೆ. ಇನ್ನೊಂದು 10 minutes ಗೈಸ್ ರೀಚ್ ಆಗ್ತೀವಿ. ಸೊ ಗಾಳಿಗೆ ಏನೂ ಕೇಳಿಸ್ತಿಲ್ಲ, ಅದಕ್ಕೆ ಎಷ್ಟು ಗಾಳಿ, ತುಂಬಾ ಗಾಳಿ ಬೇರೆ, ಏನೂ ಕೇಳಿಸೋದಿಲ್ಲ ನಾನು ಮಾತಾಡೋದು, ಅಷ್ಟು ಗಾಳಿ ಇದೆ. ಅದಕ್ಕೋಸ್ಕರ ಇಯರ್ಫೋನಲ್ಲೇ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ಮೈಕ್ ಚೆನ್ನಾಗಿದೆ. ಎಷ್ಟು ಗಾಳಿ ಇದೆ. ನಾವು ಹೋಗಿ ಡಿಮಾರ್ಟ್ ಬಂದು ಬನಶಂಕರಿಲಿರೋ ಡಿಮಾರ್ಟು. ಇದು ತುಂಬ ದೊಡ್ಡದಾಗಿದೆ ಡಿಮಾರ್ಟ್. ಇದು ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಟು ಜಯನಗರ್ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ದೊಡ್ಡದಾಗಿದೆ. ಆ್ಯಂಡ್ ತುಂಬಾ ಸ್ಪೇಷಿಯಸ್ಸಾಗಿ ಕೂಡ ಇತ್ತು ಶಾಪಿಂಗ್ ಎಲ್ಲ ಮಾಡೋಕ್ಕೆ. ಕ್ರೌಡ್ ಇದ್ರೂ ಕೂಡ ಓಕೆ, ಮ್ಯಾನೇಜಬಲ್ ಥರ ಇತ್ತು. ಆ್ಯಂಡ್ ನಾನು ಅದಾದಮೇಲೆ ಕಪ್ಸ್ ಎಲ್ಲ ನೋಡ್ತಾ ಇದ್ದೆ. ಇದೆಲ್ಲ ಫಸ್ಟ್ ಫ್ಲೋರಲ್ಲಿ ಇತ್ತು, ಈ ಐಟಮ್ಸ್ ಎಲ್ಲನೂ ಕೂಡ. ಗುಡ್ ಕಲೆಕ್ಷನ್, ಆ್ಯಕ್ಚುಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಫ್ರಮ್ 99 rupees-ಇಂದ ಹಿಡ್ದು 400-500 rupees-ವರೆಗೂ ವೆರೈಟಿ ಆಫ್ ಆಪ್ಷನ್ಸ್ ಇರ್ತಿತ್ತು ನಮಗೆ. ಹಂಗೆ ಸುಮ್ಮನೆ ಇಲ್ಲಿ ಕಪ್ ನೋಡ್ತಿದ್ದೆ. ಅದಾದಮೇಲೆ ಬೌಲ್ಸ್ ಎಲ್ಲ ಇತ್ತು, ಹೋಮ್ಗೆ ಕಿಚನ್ ಐಟಮ್ಸ್ ಎಲ್ಲನೂ ಕೂಡ. ಅದನ್ನು ಹಂಗೆ ನೋಡ್ತಾ ಇದ್ದೆ. ಆ್ಯಂಡ್ ಈ ಕ್ಲಿಪ್ಪಿಂಗ್ ನೋಡಿದ್ಮೇಲೆ ನನಗೆ ಗೊತ್ತಾಗ್ತದೆ ಏನಕ್ಕೆ ನನ್ನ ಫೇಸ್ನ ಅಷ್ಟು ಸೀರಿಯಸ್ಸಾಗಿ ಇಟ್ಕೊಂಡಿದ್ದೀನಿ ಅಂತ. ಪ್ಲಸ್ ನನಗೆ ಕ್ಯಾಮ್ರಾ ಒಂಥರ ಕಾನ್ಷಿಯಸ್ ಆಗೋಯಿತು, ಯಾಕಂತಂದರೆ ಅಲ್ಲಿ ಅಷ್ಟು ಕ್ರೌಡಲ್ಲಿ ವೀಡಿಯೋ ಮಾಡೋಕ್ಕೆ ಒಂಥರ ಅನಿಸ್ತಿತ್ತು. ಅದಕ್ಕೆ ಮೋಸ್ಟ್ ಪ್ರಾಬ್ಲಿ ಅದಕ್ಕೆ ಫೇಸ್ ಆಗಿತ್ತು. ತುಂಬ ರಶ್ ಇದೆ, ಏನು ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ. ಎಲ್ಲ ಐಟಮ್ಸ್ ಎಲ್ಲ ಬ್ಯಾಸ್ಕೆಟಲ್ಲಿ ಇದ್ದಿದ್ದನ್ನೆಲ್ಲ ಬ್ಯಾಗಿಗೆ ಹಾಕೋತಾ ಇದ್ವಿ. ನಾವೇ ಕ್ಯಾರಿ ಬ್ಯಾಗ್ನ ತೊಗೊಂಡು ಹೋಗಿದ್ವಿ. ಸೊ ಅದರಲ್ಲೆಲ್ಲನೂ ಕೂಡ ವಾಪಸ್ ಇಡ್ತಾ ಇದ್ವಿ ಬ್ಯಾಗ್ಸ್ನ. ಆ್ಯಂಡ್ ಗ್ಲಾಸ್ ಐಟಮ್ಸ್ ಎಲ್ಲ ಅವ್ರು ಒಂದು ಸಪ್ರೇಟ್ ಬಾಕ್ಸ್ ಕೊಟ್ಟಿರಲಿಲ್ಲ. ಸೊ ಅದನ್ನು ನಾವು ಹ್ಯಾಂಡ್ ಬ್ಯಾಗಲ್ಲೆಲ್ಲ ಇಟ್ಕೊಂಡ್ವಿ ಹುಷಾರಾಗೆ. ಬಿಕಾಸ್ ಒಂದು ಹೊಡೆದೋದ್ರೆ ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಎಲ್ಲರೂ ನಾವು ಕ್ಯಾರಿ ಬ್ಯಾಗಲ್ಲೇ ಇಟ್ಕೊಂಡ್ವಿ. ನಾರ್ಮಲ್ ಬ್ಯಾಗಲ್ಲಿ ಹಾಕಿದ್ರೆ ಎಲ್ಲ ಐಟಮ್ಸ್ ಇರುತ್ತಲ್ವ, ಸೊ ಹೊಡೆದೋಗ್ಬಿಡುತ್ತೆ ಅಂತ ಈ ಬ್ಯಾಗಲ್ಲೇ ಇಟ್ಕೊಂಡ್ವಿ. ಅದಾದಮೇಲೆ ನಾನು ಆಟೋ ಬುಕ್ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ಅವಾಗ ಸ್ವಲ್ಪ ಲೇಟ್ ಆಗೋಯ್ತು, 8:30 ಹಂಗೆ. ಆಟೋದವ್ರು ಬೇರೆ ಸಿಗ್ತಾನೇ ಇರಲಿಲ್ಲ. ಸೊ ಅದೊಂದು 5-10 minutes ಆಯಿತು ಬುಕ್ ಮಾಡಿದೆ. ಆಮೇಲೆ ನಾನು ಊಬರ್, ರ್ಯಾಪಿಡೋ ಎಲ್ಲಾದರೂ ಟ್ರೈ ಮಾಡಿದೆ, ಬುಕ್ ಆಗ್ತಾನೇ ಇರಲಿಲ್ಲ. ಯಾವುದಾದ್ರೂ ಬುಕ್ ಆದರೆ ಇದೊಂದು 2 minutes-ಗೆ ಕ್ಯಾನ್ಸಲ್ ಮಾಡಿಬಿಡ್ತಿದ್ರು. ಅದೊಂದು ಫುಲ್ ಫ್ರಸ್ಟ್ರೇಟ್ ಆಗೋಗ್ತಿತ್ತು. ಮನೆಗೆ ಬೇರೆ ಹೋಗಬೇಕಿತ್ತು, ನಿಂತು ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಲಗೇಜ್ ಬೇರೆ ಇತ್ತಲ್ವ, ನಾವು ಆಚೆ ಹೋಗಿ ಯಾವುದಾದ್ರೂ ಔಟನ್ನು ಕೂಡ ಕೇಳೋಕ್ಕಾಗ್ತಿರ್ಲಿಲ್ಲ.
ಸೊ ಅದೊಂದು ಪ್ರಾಬ್ಲಮ್ ಆಯಿತು. ಬಟ್ ನೀವೇನಾದರೂ ಓನ್ ವೆಹಿಕಲ್ ಇದೆ ಆರಾಮಾಗಿ ಹೋಗಿ ಎಲ್ಲ ಲಗೇಜ್ ಎಲ್ಲ ಹಾಕ್ಕೊಂಡು ಆರಾಮಾಗಿ ಬರ್ಬೋದು. ಓಕೆ ಗಾಯ್ಸ್, ಇವಾಗ ಮನೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ಇವತ್ತು ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ವೇಟಿಂಗ್ ಇತ್ತು ಬಿಲ್ಡಿಂಗೆಲ್ಲ ತುಂಬಾ, ಬಿಕಾಸ್ ಕ್ರೌಡ್ ಇತ್ತಲ್ವಾ. ಇವತ್ತು ಸಂಡೇ ಬೇರೆ. ಆ್ಯಂಡ್ ಅದು ಆ್ಯಕ್ಚುಲಿ ನಮಗೆ ಥಾಟೇ ಬಂದಿಲ್ಲ ಸಂಡೇ ಕ್ರೌಡ್ ಇರುತ್ತೆ ಅಂತ. ಸುಮ್ಮನೆ ಹಂಗೆ ಹೋಗ್ಬಿಟ್ವಿ. ಅಲ್ಲಿ ನೋಡ್ತೀವಿ ಎಷ್ಟು ಜನ ಇದ್ದರು ಅಂತ ಅಂದರೆ ತುಂಬ ಜನ ಇದ್ದರು. ಇವಾಗ ಎಷ್ಟೊಂದು ಐಟಮ್ಸ್ ಇಟ್ಕೊಂಡು ಇವಾಗ ಹಂಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬ್ಯಾಗೆಲ್ಲ ಫುಲ್ಲು ಮೀಡಿಯಾ ಕಾಂಪ್ಲೆಕ್ಸ್. ಸೊ ನಾನು ನಮ್ಮ ಅಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮಗೂ ಟೈರ್ಡಾಗಿ ಹೋಗಿದೆ ಫುಲ್ಲು. ಗೈಸ್ ಈಗ ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು. ಸೊ ಮನೆಗೆಲ್ಲ ಬಂದು ಊಟ ಮಾಡಿದೆ. ಈಗ ಊಟ ಮಾಡಾದ್ಮೇಲೆ ವಾಫಲ್ ಆರ್ಡರ್ ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಅಂಕಲ್ ಪೀಟರ್ ಪ್ಯಾನ್ ಕೇಕಿಂದ ಆರ್ಡರ್ ಮಾಡಿದ್ದೀನಿ. ನಾನು ಆರ್ಡರ್ ಮಾಡಿದ್ದು ಬಿಸ್ಕಾಫ್ದು. ಸೊ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ವಾಫಲಲ್ಲಿ ಈ ಫ್ಲೇವರ್ ಟ್ರೈ ಮಾಡ್ತಿರೋದು, ಬಿಸ್ಕಾಫ್ದು. ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಒಂಥರ ಮೈಲ್ಡ್ ಸ್ವೀಟ್, ತುಂಬಾ ಸ್ವೀಟ್ ಅಂತ ಅನಿಸ್ತಿಲ್ಲ. ಸೊ ತಿಂದಾದ್ಮೇಲೆ ಸಿಗ್ತೀನಿ. ನೋಡಿದ್ರಲ್ಲ ಇವತ್ತು ಏನೇನಾಯಿತು ಅಂತ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಯಾ, ಸಿ ಯು ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.